ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 16 ಜನವರಿ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ಸೆನ್ಸೆಕ್ಸ್ ನೋಡಿದ್ರೆ ಸುಮಾರು 318.74 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ. ಸುಮಾರು ಕ್ಲೋಸ್ ಆಗಬೇಕಾದ್ರೆ 77,042.82 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅದೇ ರೀತಿ ನಿಫ್ಟಿ 50 ಕೂಡ ಅಷ್ಟೇ ಸುಮಾರು 98.60 ಪಾಯಿಂಟ್ಸ್ಗಳ ಒಂದು ಒಳ್ಳೆ ಏರಿಕೆ ತೋರಿಸಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 23,311.80 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ, ಟಾಪ್ ಗಿನ್ನರ್ಸ್ ಆಫ್ ನಿಫ್ಟಿ 50 ಅಂತ ನೋಡಿದ್ರೆ HDFC ಲೈಫ್ ಇವತ್ತು ಸುಮಾರು ₹47.20 ಅಷ್ಟು ಏರಿಕೆ ಆಗಿದೆ ಪ್ರತಿ ಶೇರ್ಸಲ್ಲಿ. ಹಾಗೆ ಬೆಲ್ ನೋಡಬಹುದು ಸುಮಾರು 3.12% ಅಷ್ಟು ಇದು ಏರಿಕೆ ಆಗಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ₹276.15 ಬೆಲ್ ಶೇರ್ಸ್ಗಳು ಕ್ಲೋಸ್ ಆಗಿದೆ. ಹಾಗೆ SBI ಲೈಫ್, ಅಡಾನಿ ಪೋರ್ಟ್ಸ್, ONGC, ಇಂಡಾಲ್ಕೋ, SBI ಅಡಾನಿ ಎಂಟರ್ಪ್ರೈಸಸ್, ಹಾಗೆ ಬಜಾಜ್ ಫಿನ್ಸರ್, ಅಪೋಲೋ ಹಾಸ್ಪಿಟಲ್ಸ್, ಗ್ರಾಸಿಮ್ ಇಂಡಸ್ಟ್ರೀಸ್, ಭಾರತಿ ಏರ್ಟೆಲ್, ಟಾಟಾ ಮೋಟರ್ಸ್, ಇಂಡಸ್ಇಂಡ್ ಬ್ಯಾಂಕ್, ಹಾಗೆ NTPC, ಮಾರುತಿ ಸುಜುಕಿ ಶೇರ್ಸ್ಗಳು, ಹಾಗೆ ಬಜಾಜ್ ಫಿನಾನ್ಸ್, ರಿಲಯನ್ಸ್, ಕೋಲ್ ಇಂಡಿಯಾ, ಆಕ್ಸಿಸ್ ಬ್ಯಾಂಕ್, ಅಲ್ಟ್ರಾಟೆಕ್ ಸಿಮೆಂಟ್, ಟಾಟಾ ಸ್ಟೀಲ್, ಕೋಟಕ್ ಬ್ಯಾಂಕ್, ICICI ಬ್ಯಾಂಕ್, ಟೆಕ್ ಮಹೇಂದ್ರ ಶೇರ್ಸ್ಗಳಲ್ಲಿ ಏರಿಕೆ ಇದೆ. ಹಾಗೆ IPO ನೋಡೋದಾದರೆ ಕಬ್ರಾ ಜ್ಯುವೆಲ್ಸ್ ಲಿಮಿಟೆಡ್ SME IPO ಇದು 17 ಜನವರಿ ಅಂದರೆ ನಾಳೆ ಇದು ಕ್ಲೋಸ್ ಆಗುತ್ತೆ. ಸುಮಾರು ಇವತ್ತು ನೋಡೋದಾದರೆ 19% ಅಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಇನ್ನೂ ಒಂದು ಬಂದಿದೆ ಸ್ಟಾಲಿಯನ್ ಇಂಡಿಯಾ ಫ್ಲೋರೋಕೆಮಿಕಲ್ಸ್ ಲಿಮಿಟೆಡ್, ಪ್ರೈಸ್ ರೇಂಜು ₹85 ಇಂದ ₹90 ಹೇಳ್ತಾ ಇದ್ದಾರೆ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹14,025 ಡಿಮ್ಯಾಂಡ್ ಇದೆ. ಹಾಗೆ ಇದು ಓಪನ್ ಆಗಿರೋದು ಇವತ್ತು, ಕ್ಲೋಸ್ ಆಗೋದು 20 ಜನವರಿ 2025. ರಿಟೇಲ್ ಕ್ಯಾಟಗರಿನಲ್ಲಿ ಮ್ಯಾಕ್ಸಿಮಮ್ ಒಂದು 2 ಲಕ್ಷ ತನಕ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್